ಹಲೋ ಹಲೋ ಹೇಳೋ ಮಚ್ಚ. ಎಲ್ಲೋ ನಂದ್ 2,000 ಮೊನ್ನೆ ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡೋಗಿ ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಇವಾಗ ನಿನ್ಗೇನ್ 2,000 ರೂಪಾಯಿ ತಾನೇ ಬೇಕು? ಹ್ಮ್. ನಾನ್ ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಟ್ಬಿಡು. 2,000 ರೂಪಾಯಿನ 5,000 ರೂಪಾಯಿ ಕೊಟ್ಬಿಡ್ತೀನಿ ನಿನಗೆ. 5,000? ಹಾ ಸರಿ ಕೇಳೋ ಮಚ್ಚ, ಅದೇನ್ ಕ್ವಶನ್ ಕೇಳ್ತೀಯ ಕೇಳೋ ಮಚ್ಚ. ಒಬ್ಬ ಅಪ್ಪ ಮನೆಗ್ ಬಂದಿ ಅವನ್ ಮಗನ್ ನಾಯಿ ಹೊಡ್ದ. ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇದ್ರಲ್ಲಿ ಕುಡ್ದಿದ್ ಯಾರು? ಒಬ್ಬ ಅಪ್ಪ ಮನೆಗ್ ಬಂದು ಮಗನ್ ನಾಯಿ ಹೊಡ್ದ. ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅಪ್ಪ ಕುಡ್ದಿದ್ದ. ಮಗ ಅಂದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೇಳೋ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ. ಸರಿ ಕಣಪ್ಪ, ಆಯ್ತು. ಈ ಪ್ರಶ್ನೆ ನೀನ್ ಬರೀ ಹೂನಾ ಅಂತ ಉತ್ತರ ಕೊಟ್ಬಿಟ್ರೆ ಸಾಕು. ಆಯ್ತು ಕೇಳು. ಹಾ, ನಿಮ್ಮ ಅಪ್ಪ ಅಮ್ಮನ್ ಗೊತ್ತಾ ನೀನ್ ದಿನಾ ದೇವಸ್ಥಾನದ ಮುಂಜೆ ಕುತ್ಕೊಂಡ್ ಭಿಕ್ಷೆ ಬೇಡ್ತೀಯ ಅಂತ? ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ದಿನ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡೋದು? ಅದೆಲ್ಲ ಗೊತ್ತಿಲ್ಲ. ಇವಾಗ ನಾನು 2,000 ರೂಪಾಯಿ ಕೊಡ್ತೀಯ ಕೊಡಲ್ವಾ ಅಷ್ಟೇ ಹೇಳಪ್ಪ, ಸಾಕು. ಸರಿ ಆಯ್ತು ಕೇಳಿಸ್ಕೊ. ಇದೊಂದು ಫೈನಲ್ ಕ್ವಶನ್. ನೀನ್ ಯಾರೋ ಉತ್ತರ ಕೊಟ್ಬಿಟ್ರೆ ನಿನ್ ಕಾಸು ನಿನ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ಹಾ, ದೇವ್ರಿಗೆ ಅಂತ ಮಾಡಿರೋ ಪ್ರಸಾದನ ಸ್ವಲ್ಪ ಹೊತ್ತು ಆದ್ಮೇಲೆ ದೇವ್ರಿಗೆ ಸ್ವಲ್ಪ ಇಟ್ಟು ಎಲ್ರಿಗೂ ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿರೋ ದುಡ್ಡನ್ನ ಸ್ವಲ್ಪ ಹೊತ್ತು ಆದ್ಮೇಲೆ ಯಾಕೆ ಎಲ್ರಿಗೂ ಹಂಚಲ್ಲ? ನನ್ ತಲೆಗಿದ್ ಬರ್ಲ ಇಲ್ವಲ್ಲೋ. ನಿನ್ ಕಾಸು ನಾನಲ್ಲ, ದೇವಸ್ಥಾನದ ಪೂಜಾರಿ ಕೊಡ್ಬೇಕು. ಹೋಗವ್ರನ್ನ ಕೇಳು. ಓಡು. ಮಚ್ಚ ಇವಾಗ್ಲೂ ಕೇಳ್ತೀನಿ ತಾಳು. ಈ ಲೋಫರ್ ನನ್ನ ಮಕ್ಳು ಇಬ್ರು ಸೇರ್ಕೊಂಡು